ಮಾರ್ಚ್ 8ರಂದು ಕಲಬುರಗಿಯಲ್ಲಿ ಸದ್ಭಾವ ಒಬೆಸಿಟಿ ಆ್ಯಂಡ್ ಮೆಟಾಬಾಲಿಕ್ ಕ್ಲಿನಿಕ್ ಲೋಕಾರ್ಪಣೆ ಮಾಡಲಿದ್ದೇವೆ ಎಂದು ವೈದ್ಯರಾದ ಡಾಕ್ಟರ್ ಅಭಿಷೇಕ್ ಮಾಲಿಪಾಟೀಲ್ ಹಾಗೂ ಡಾಕ್ಟರ್ ಶಿಲ್ಪಾ ಮಾಲಿಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರ ಅತ್ಯುತ್ತಮ ಸೇವೆಗೆ ಹೆಸರಾಗಿರುವ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರದ ಮುದ್ದಿ ಹನುಮಾನ ದೇವಸ್ಥಾನದ ಎದುರುಗಡೆ ಇರುವ ಸದ್ಭಾವ ಆಸ್ಪತ್ರೆ ಈಗಾಗಲೇ 40,000ಕ್ಕೂ ಅಧಿಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಜೀವನದಲ್ಲಿ ಹೊಸ ಚೈತನ್ಯ ತುಂಬಿದೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಇತ್ತೀಚೆಗೆ ಎಲ್ಲ ಕಡೆ ಮಹಿಳೆಯರು, ಪುರುಷರು ಮತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿರುವ ಒಬೆಸಿಟಿ ಅಂದರೆ ಬೊಜ್ಜಿನ ಸಮಸ್ಯೆಯ ಗಂಭೀರತೆಯನ್ನು ಕಂಡು ಅದನ್ನು ಗುಣಪಡಿಸಿ ಜನರ ಜೀವನವನ್ನು ಮತ್ತೆ ಮೊದಲಿನಂತಲೇ ಸಾಮಾನ್ಯವಾಗಿಸಲು ತನ್ನ 2ನೆಯ ಯೂನಿಟ್ ಸದ್ಭಾವ ಒಬೆಸಿಟಿ ಆ್ಯಂಡ್ ಮೆಟಾಬಾಲಿಕ್ ಕ್ಲಿನಿಕ್ ಇದೇ ಮಾರ್ಚ್ 8ರಂದು ಅಂದರೆ ನಾಳೆ ಬೆಳಗ್ಗೆ ಕಲಬುರಗಿ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಜಾತ್ರೆಯ ದಿನವೇ ಹಳೆಯ ಆಸ್ಪತ್ರೆಯ ಪಕ್ಕದಲ್ಲೇ ಅಧಿಕೃತವಾಗಿ ಪ್ರಾರಂಭಿಸುತ್ತಿದ್ದು, ಈ ಹೊಸ ಕ್ಲಿನಿಕ್ ಮೂಲಕ ಒಬೆಸಿಟಿ ಆಗಲು ಕಾರಣ, ಅದಕ್ಕೆ ಪರಿಹಾರದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಇಲ್ಲಿ ರಾಷ್ಟ್ರ ರಾಜಧಾನಿಯಾಗಲಿ ಸಿಗುವ ಮಟ್ಟದ ಚಿಕಿತ್ಸೆಯನ್ನು ಎಲ್ಲ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರಗಳಿಂದ ಪತ್ತೆ ಹಚ್ಚಿ ಜನರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಖ್ಯಾತ ವೈದ್ಯರು ಆಗಮಿಸಿ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆ. ಕಾರಣ, ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಹೊಸ ಕ್ಲಿನಿಕ್ಗೆ ಭೇಟಿ ನೀಡುವ ಮೂಲಕ ತಮ್ಮ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಂದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಿಲ್ಪಾ ಮಾಲಿಪಾಟೀಲ್, ಡಾಕ್ಟರ್ ಮಹೇಶ್ ನಿಗುಡ್ಗಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಆನ್ 8th ಮಾರ್ಚ್ ಅಂದರೆ ನಾಳೆ 10 ಗಂಟೆಗೆ ಬೆಳಿಗ್ಗೆ ಗುಲ್ಬರ್ಗ ಇಸ್ ಗೆಟಿಂಗ್ ಇಟ್ಸ್ ಫಸ್ಟ್ ಡೆಡಿಕೇಟೆಡ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಅಂತ ಅಂತೀವಿ. ಸೊ ಇದು ಸದ್ಭಾವ ಹಾಸ್ಪಿಟಲ್ ಅಂತ ಇದೆ, ಅಂಡರ್ ಬ್ರಿಡ್ಜ್ ಕಡೆ. ಸದ್ಭಾವ ಹಾಸ್ಪಿಟಲ್ ಯೂನಿಟ್ 2 ಅಲ್ಲಿ 1 ಫ್ಲೋರ್ ಇಸ್ ಡೆಡಿಕೇಟೆಡ್ ಟು ಒಬೆಸಿಟಿ ಆ್ಯಂಡ್ ಲೈಫ್ ಸ್ಟೈಲ್ ಕ್ಲಿನಿಕ್. ಅದರಲ್ಲಿ ಗ್ರೂಪ್ ಆಫ್ ಫಿಸಿಷಿಯನ್ಸ್, ಫಿಸಿಯೋಥೆರಪಿಸ್ಟ್, ಡೈಟಿಷಿಯನ್ಸ್, ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್, ಆರ್ಥೋಪೆಡಿಷಿಯನ್ಸ್, ಎಂಡೋಕ್ರೈನಾಲಜಿಸ್ಟ್ ಎಲ್ಲರದು ಕೂಡಿ ದೆರ್ ಇಸ್ ಅ ಟೀಮ್ ಎಫರ್ಟ್ to control the obesity and find a solution for it. ಒಬೆಸಿಟಿ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತಿನ ದಿನಗಳಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸೀಸ್. ಸೊ ಅದಕ್ಕೆ ಡೆಡಿಕೇಟೆಡ್ ಟೈಮ್ ಬೇಕು, ಡೆಡಿಕೇಟೆಡ್ ಎನರ್ಜಿ ಬೇಕು, ಡೆಡಿಕೇಟೆಡ್ ಮಲ್ಟಿಪಲ್ ಇಶ್ಯೂಸಿಂದ ಒಬೆಸಿಟಿ ಆಗ್ತಾ ಇರುತ್ತೆ. ಒಬೆಸಿಟಿ ಈಸ್ ಅ ಮದರ್ ಆಫ್ 200+ ಕಾಂಪ್ಲಿಕೇಶನ್ಸ್. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸದ್ಭಾವ ಹಾಸ್ಪಿಟಲ್ ಕಳೆದ 10 ವರ್ಷಗಳಿಂದ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 40,000 ಪೇಷಂಟ್ಸ್. ಮೀ ಬೀಯಿಂಗ್ ಎ ಫಿಸಿಷಿಯನ್, ನನಗೆ ತುಂಬ ರಿಯಲೈಸೇಷನ್ ಇತ್ತು ಕಿ ವಿ ಹ್ಯಾವ್ ಟು ಗಿವ್ ಡೆಡಿಕೇಟೆಡ್ ಟೈಮ್ ಟು ದ ಪೇಷಂಟ್ಸ್. ಬಿಕಾಸ್ ಡೈಲಿ ನೋಡ್ತೀವಿ ಎಷ್ಟು ಪೇಷಂಟ್ ಸಣ್ಣವರು 30 years 40 years ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಶುಗರ್ ಬಂದಿರುತ್ತೆ, ಶುಗರ್ ಕಂಟ್ರೋಲ್ ಇರುತ್ತೆ, ಆ್ಯಂಡ್ ನಿದ್ದೆ ಪ್ರಾಬ್ಲಮ್ ಇರುತ್ತೆ. ಸೊ ಇದು ಎಲ್ಲನೂ ಅಡ್ರೆಸ್ ಮಾಡೋಕ್ಕೆ ಒಂದು ಸೆಂಟರ್ ಅಂತ ಬೇಕಿತ್ತು ಗುಲ್ಬರ್ಗಾದಲ್ಲಿ. ಸೊ ವಿ ಹ್ಯಾವ್ ಕಮ್ ಅಪ್ ವಿತ್ ದ್ಯಾಟ್ ವಿಚ್ ವಿಲ್ ಬಿ ಓಪನ್ ಟು ದ ಪಬ್ಲಿಕ್ ಆಫ್ ಗುಲ್ಬರ್ಗಾ ಫ್ರಮ್ ಟುಮಾರೋ. ಥ್ಯಾಂಕ್ ಯು. ನಾನು ಡಾಕ್ಟರ್ ಅಭಿಷೇಕ್ ಮಾಲಿಪಾಟೀಲ್ ಅಂತ, ಚೇರ್ಮನ್ ಸದ್ಭಾವ ಹಾಸ್ಪಿಟಲ್. ನಾನು ಡಾಕ್ಟರ್ ಶಿಲ್ಪಾ ಮಾಲಿಪಾಟೀಲ್, ಮೆಡಿಕಲ್ ಡೈರೆಕ್ಟರ್ ಆಫ್ ಸದ್ಭಾವ ಹಾಸ್ಪಿಟಲ್. ಸೊ ಆ್ಯಸ್ ಸರ್ ಹೇಳಿದಂಗೆ ನಾಳೆ ನಾವು ಒಂದು ಡೆಡಿಕೇಟೆಡ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಓಪನಿಂಗ್ ಲಾಂಚ್ ಮಾಡ್ತಿದ್ದೀವಿ. ಒಬೆಸಿಟಿ ಅದರಲ್ಲಿಂದನೇ ತುಂಬ ಕಾಂಪ್ಲಿಕೇಶನ್ಸ್ ಆಗೋದು, BP ಆಗಲಿ, ಶುಗರ್ ಆಗಲಿ, ಕೊಲೆಸ್ಟ್ರಾಲ್ ಇಶ್ಯೂಸ್ ಆಗಲಿ. ಸೊ ನಮ್ಮ ಹತ್ರ we have a dedicated team now, physicians, dietitian, physiotherapist, psychiatrist and orthopedician, gynecologist. So whole team will be helping patients to lose weight, and also women health ಕೂಡನು ನಾವು ಅಡ್ರೆಸ್ ಮಾಡ್ತಿದ್ದೀವಿ. ಬಿಕಾಸ್ ಇವತ್ತು ನಾಳೆ ನೋಡ್ದಂಗೆ ಭಾಳಷ್ಟು ಜನ ದಪ್ಪಿರೋದ್ರಿಂದನೂ ಮಕ್ಕಳು ಆಗ್ತಿರಂಗಿಲ್ಲ, ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ ಆಗ್ತಿದೆ, ಅಥವಾ ಪ್ರೆಗ್ನೆನ್ಸಿ ಆದರೂ ಕೂಡ ಕಾಂಪ್ಲಿಕೇಶನ್ಸ್ ಇರ್ತವೆ. ಸೊ ಆನ್ ದ ಹೋಲ್ ವಿ ವಾಂಟ್ ಟು ಡೆಡಿಕೇಟ್ ಒನ್ ಕ್ಲಿನಿಕ್ ಟು ಒಬೆಸಿಟಿ, ಅಥವಾ ಯಾರು ದಪ್ಪಿದ್ದಾರೆ, ದೇ ಆರ್ ನಾಟ್ ಏಬಲ್ ಟು ಲೂಸ್ ವೇಟ್. ಸೊ ವಿ ಆರ್ ಹಿಯರ್ ಟು ಗೈಡ್ ಆ್ಯಂಡ್ ಹೆಲ್ಪ್ ದೆಮ್. ಥ್ಯಾಂಕ್ ಯು.